ಬ್ರೇಕಿಂಗ್. ದೇವಸ್ಥಾನಕ್ಕೆಂದು ಮೀಸಲಿದ್ದ ನಿವೇಶನವನ್ನ ಮಹಿಳೆ ಹೆಸರಿನಲ್ಲಿ ಖಾತೆ ಮಾಡಿದ ಪಿಡಿಒ. ಗ್ರಾಮಸ್ಥರಿಂದ ತರಾಟಿ. ಅಕ್ಕಿರಾಂಪುರ ಪಂಚಾಯಿತಿಯ ಕರ್ಮಕಾಂಡ. ಕೊರಟಗೆರೆ. ಹಿಂದೂಗಳ ದೇವರ ನಿವೇಶನಕ್ಕೆ ಎಂದು ಮೀಸಲಿದ್ದ ಜಾಗವನ್ನ ಗ್ರಾಮ ಪಂಚಾಯಿತಿ ಪಿಡಿಒ ಅಲ್ಲಿನ ಮುಸ್ಲಿಂ ಮಹಿಳೆ ಹೆಸರಿನಲ್ಲಿ ಖಾತೆ ಮಾಡಿಕೊಟ್ಟಿರುವ ಆರೋಪ ಕೇಳಿಬಂದಿದೆ. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿ ವ್ಯಾಪ್ತಿಯ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಘಟನೆ ನಡೆದಿದ್ದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ಲಂಚ ಪಡೆದು ಮುಸ್ಲಿಂ ಮಹಿಳೆ ಹೆಸರಿನಲ್ಲಿ ಖಾತೆ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರಸಿದ್ಧಿ ವಿನಾಯಕ ಸೇವಾ ಟ್ರಸ್ಟ್ ಹೆಸರಿನಲ್ಲಿ ಇದ್ದ ಜಾಗವನ್ನ ಕೆಲ ವರ್ಷಗಳ ಹಿಂದೆ ಬೇರೆ ತಾಲೂಕಿನಿಂದ ಇಲ್ಲಿ ಬಂದು ವಾಸ ಮಾಡುತ್ತಿರುವ ಶರೀಫ್ ಉನ್ನೀಸ್ ಖಾದರ್ ಸಾಬ್ ಎಂಬುವರ ಹೆಸರಿಗೆ ಖಾತೆ ಮಾಡಿದ್ದಾರೆ. ಇಲ್ಲಿನ ಅಧಿಕಾರಿಗಳು ಹಣ ಕೊಟ್ಟರೆ ಪಂಚಾಯಿತಿಯನ್ನೇ ಮಾರುವುದರಲ್ಲಿ ಯಾವುದೇ ಅನುಮಾನವಿಲ್ಲದಂತಿದೆ. ಈ ಪಂಚಾಯಿತಿಯ ಕರ್ಮಕಾಂಡ ಕೇಳೋರು ಯಾರು ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಲಂಚ ಪಡೆದ ಆರೋಪ. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಂದ ಹಣ ಪಡೆದು ನಕಲಿ ಖಾತೆ ಮಾಡಿಕೊಟ್ಟಿದ್ದಾರೆಂದು ಅಲ್ಲಿನ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪಿಡಿಒ ರವಿ ಜಮಗೊಂಡಾಗಿ ತರಾಟೆ ತೆಗೆದುಕೊಂಡ ಘಟನೆ ನಡೆದಿದೆ. ಸುಮಾರು 20 ವರ್ಷಗಳಿಂದ ಗಣಪತಿ ದೇವಸ್ಥಾನ ಜಾಗವನ್ನ ಮತ್ತೊಬ್ಬರಿಗೆ ಹಣ ಪಡೆದು ಈ ಖಾತೆ ಮಾಡಿಕೊಟ್ಟಿದ್ದಾರೆ ಎಂದು ಗ್ರಾಮಸ್ಥರ ಆರೋಪ ಮಾಡಿದ್ದಾರೆ. ಇಲ್ಲಿ ಕೆಲಸ ಮಾಡುತ್ತಿರುವ ಬಿಲ್ ಕಲೆಕ್ಟರ್ ಅಂಜಿನಪ್ಪನವರಿಗೆ ಈ ಸ್ವತ್ತು ಖಾತೆ ಮಾಡಲು ಸುಮಾರು 7,000 ಹಣ ಪಡೆದು ಯಾವ ಕೆಲಸವೂ ಮಾಡದೆ ಪ್ರತಿದಿನ ಅಲಿಯುವಂತೆ ಮಾಡಿದ್ದಾರೆ ಎಂದು ಕಣ್ಣೀರು ಹಾಕಿದ್ದಾರೆ. ಎಸ್ಸಿಪಿಟಿ ಎಸ್ಪಿ ಹಣವು ಸಹ ಗುಳು. ಏನಕ್ಕೆ ಮಾಡ್ಕೊಡ್ತಾರೆ ಅಂದ್ರೆ ನಾವು ಇದ್ದವರು ನಾವು ಕೇಳ್ತೀವಿ, ಯಾಕೆ ಕೊಡೋಣ ದುಡ್ಡು ಅಷ್ಟೇ ಕೊಡೋಣ ಇಷ್ಟು ಅಂತ. ಆ ಕಾರಣದಿಂದ ನಮ್ಗೇನು ಸಿಗಲ್ಲ. ಕೊಡ್ತಾರೆ ಮಾಡ್ಬಿಡ್ತಾರೆ. ಮನೆಯಲ್ಲ 50, 100, 50, 100 ಹಾಕ್ಬಿಟ್ಟು ಅದು ಸೀಟ್ ಹಾಕ್ಸಿರೋದು. ಗಣೇಶ ನೀತಿತೆ ಅಂತ ಹೇಳ್ಬಿಟ್ಟು ಹೆಂಗಸರು ಮಕ್ಕಳೆಲ್ಲ ದುಡ್ಡು ಹಾಕಿ 50, 100 ಹಾಕ್ಬಿಟ್ಟು ಅದನ್ನ ಸೀಟ್ 70,000 ಆಗೈತೆ ಸೀಟ್ ಹಾಕ್ಸಿರೋದು ಎಲ್ಲ ಸೇರಿ. ಇದು ನಾವು ಕಾಂಪೌಂಡ್ ಕೋಟ ಬಂದಂಗೆ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಇದು MP ಕೋಟ ಒಂದು ಕೋಟ ಆಗೈತೆ. ಬಸವರಾಜ್ MP ಆಗಿದ್ದಾಗ ಒಂದು ಕೋಟ ಹಾಕ್ತವ್ರೆ. ಅದು ಇಷ್ಟೇ ಕೊಟ್ಟಿದ್ದು. ಮುಂದಕ್ಕೆ ನೋಡೋಣ ಹಾಕೋಣ ಅಂದ್ರು ಆಗಿಲ್ಲ. ಇವಾಗ ಹಾಕೋಣ ಅಂದರೆ ಯಾರು ಹಾಕ್ಕೊಡ್ತಾ ಇಲ್ಲ. ಈಗ ಅದು ಇದು ಜಾಗ ಐತಲ್ಲ, ಅದು ಬೈ ಚಾನ್ಸ್ ಏನೋ ನಿಮಗೆ ಗಣೇಶ ಮಂಡಳಿಗೆ ಬಿಡಲಿಲ್ಲ ಅಂದರೆ ನೀವೇನು ಮಾಡ್ತೀರಾ? ಇವತ್ತು JCP ಲೆವೆಲ್ ಮಾಡ್ತೀವಿ ಸಾ. ಇವತ್ತು ಸಾಯಂಕಾಲ JCP ತರಿಸಿ ಮರ ಎಲ್ಲ ಕೀಳಿಸಿ ಇದೆಲ್ಲ ಲೂಟಿ ಮಾಡಿ ಸಾಕ್ಬಿಡ್ತೀವಿ. ಇದು ಎಷ್ಟೊತ್ತೇ ಆಗಲಿ ಇದನ್ನೆಲ್ಲ ಮುಚ್ಚಿಸ್ಬಿಟ್ಟು ಮರ ಕಿತ್ತು ಇವತ್ತು ಯಾರು ಬರ್ತಾರೆ ಇಲ್ಲಿ ತಡಿಯಕ್ಕೆ, ಅವಾಗ ಈ ಊರ್ ಮೆಂಬರ್ಗಳು, ಈ ಊರ್ ಯಾರು ಮುಖಂಡರುಗಳು ಯಾವನು ಇದಕ್ಕೆ ರೆಕಮೆಂಡ್ ಮಾಡವನೆ ಅವನು ನಮಗೆ ಸಿಗ್ಬೇಕು. ನೆನ್ನೆ ಇಲ್ಲಿ ಅಳಿಯಕ್ಕೆ ಬಂದಿದ್ದವರು ನಮ್ಮೂರವ್ರು ಅಲ್ವಂತ, ಯಾರೋ ಬೇರೆ ಕಡೆರಂತೆ. ನಾನೇ ಇದ್ರೆ ಅವ್ನು ಹಿಡ್ಕೊಂತಿದ್ದೆ ನಿಮ್ಗೆ ಯಾರು ಇದು ಮಾಡಿಕೊಟ್ಟರು ಅಂತ. ಅದಕ್ಕೆ ಮೆಂಬರ್ಗಳು ನಮಗೆ ಗೊತ್ತಾಗ್ಬೇಕಲ್ಲ. ಇವತ್ತು ಸಾಯಂಕಾಲ ಇದನ್ನೆಲ್ಲ ಉಳಿಸ್ಬಿಟ್ಟು JCPಗಳಿಗೆ ಸಮ ಮಾಡಿಸ್ತೀವಿ. ನಂದು ಅಂತ ಬರಲಿ, ಯಾರು ಮಾಡ್ಕೊಟ್ಟು ಈ SC ST ಕೋಟೆ ಏನಾಯ್ತು? ಕೋಟೆ ದುಡ್ಡು ಕೊಡಕ್ಕೆ ಬರಲಿ ಕಾಮಗಾರಿ ಇರ್ತಾರೆ. ಯಾವ ಕಾಮಗಾರಿ ಯಾವ್ದು ಕಾಮಗಾರಿ ಮಾಡ್ತಿರೋದು? ಅಲ್ಲಪ್ಪ, SC ST ಕಾಮಗಾರಿ ಮಾಡ್ತಿರೋದು 7,000 ದುಡ್ಡು ಕೊಟ್ಟು 10 ವರ್ಷ ಆಗಿದೆ ನೋಡ್ರಿ.
ಯಾರು ಇಸ್ಕೊಂಡಿದ್ದೆ? ಯಾವ ಮೇಡಮು? ಅವ್ರ ಹೆಸರು? ಅವ್ರು ಇಸ್ಕೊಂಡ್ರಾ? ಹಾಂ, ಡಾಕ್ಯುಮೆಂಟ್ ಇಟ್ಕೊಳ್ಳಲ್ಲ ಸರ್. ಈ ಸರ್ ನಾವು ಮಾತ್ರ ಇದು ಮಾಡಲ್ಲ. ಯಾರು ಹೋಗಿದ್ರೆ ಕೇಳಿ ನನಗೆ ನನ್ನ ಮೇಲೆ ಹೇಳ್ತಾನೆ ತಡಿಯಪ್ಪ. ಎಷ್ಟು ಇಸ್ಕೊಂಡ್ರು? 7,000 ಇಸ್ಕೊಂಡವ್ರೆ. ಯಾರು ಮೇಡಮು? ಹ್ಞೂ, ನಾವು ಇಸ್ಕೊಂಡಿಲ್ಲ ಸರ್. ಬೇಕು ಮನೆಯದು. ಹಾಂ ಮೇಲ್ಗಡೆ ದಿನ ಮೇಲೆ ಐತೆ ಹಾಂ ಒಟ್ನಾಗ ಸಹ ನರ್ಸಪ್ಪ. ಹಾಂ. ನಮ್ಗೆ ಈ ಸರ್ ಬೇಕು. ಎಷ್ಟು ವರ್ಷ ಆಯ್ತು ಅರ್ಜಿ ಕೊಟ್ಟು? ಅದು 7 ವರ್ಷ ಆಯಿತು ಅವ್ರಿಗೆ ಕೊಟ್ಟು. ಹಾಂ ಅದಿನ ಕೊಟ್ಟು ಹಾಂ. ದುಡ್ಡು ಎಷ್ಟು ಕೊಟ್ಟಿದ್ಯಾ? 7,000 ಕೊಟ್ಟಿದ್ದೀನಿ. ಸರ್ ಇಲ್ಲಿ ಅವ್ರಿಗೆ ಮಖಮುಖಿ ಭೇಟಿ ಆಗ್ಬೋದು ಸರ್. ಯಾಕೆಂದ್ರೆ ಪಂಚಾಯತಿ ಒಳಗೆ ಪಂಚಾಯತಿ ಉದ್ದಾರ ಆಗಲ್ಲ. ಮಖಮುಖಿ ಆಗ್ಬೇಕು. ಮತ್ತೆ ಸೋಮವಾರ ಬನ್ನಿ ಅಂತ ಬಿಲ್ ಡೈರೆಕ್ಟ್ ಮಾಡ್ರಿ. ಇವಾಗ ಒಂದು ಪಕ್ಕ ಅರ್ಜಿ ಎಲ್ಲ ಅವರ ಹತ್ರ ಇದೆ. ಬಾಗಿಲು ಅವರ ಹತ್ರ ಇದೆ. ಈಗ PDO ಸಾಹೇಬರು ಅವ್ರು ಬರ್ಸ್ಕೊಂಡ್ಬಿಟ್ಟು ಇಲ್ಲ ಸಹ ಇನ್ನೊಂದು ಸಿಕ್ಕಾಪಟ್ಟೆ ವ್ಯವಹಾರ ನಮ್ಮ ಕೆಲವು ಪಂಚಾಯತಿಗಳಿಗೆ ಎಲ್ಲ ಎಷ್ಟು ಕೇಳ್ತಾವ್ರು? ಆ ಮಟ್ಟ ಸಹ ಸುಂಕಗಳು ಎಷ್ಟೋ ಸಲ ಮಾಡಿದ್ರೆ ಗೊತ್ತಾ ಎಲ್ಲ ಪ್ರತಿಯೊಂದು ರಾಪುರ ಪಂಚಾಯತ್ ಅಚ್ಚುಕಟ್ಟ ಬೋಲ್ತಾರೆ ಇವತ್ತು ಒಂದು ರೂಪಾಯಿ ಇಲ್ಲ ಯಾವುದೇ ಅಕೌಂಟ್ ನೋಡ್ಕೊಂಡು ಇವರು ಅಕೌಂಟ್ ಮಾಡ್ಕೊಂಡು ಸರ್ ಆ ಮಟ್ಟಕ್ಕೆ ಅವ್ರಿಗೆ SC ಎತ್ತಿದ್ದಾರೆ ಯಾವ್ದಾರಲ್ಲಿ ಒಂದು ಅನುದಾನ ಅಲ್ಲಿ ಕೊಟ್ಟ ನಿಮ್ಗೆ ಕೇಳ್ರಿ ಇದ್ರಿಗೆ ಅದಕ್ಕಾಗಲ್ಲ ಅದಕ್ಕೆ ಇದ್ದಿದ್ದಾಗಲ್ಲ ಹಿಂಗೇ ಮಾಡ್ಕೊಂಬಂದ್ರೆ ಈಗ ಬರ್ರಿ ಇವತ್ತು ರೂಪಾಯಿ ಪಂಚಾಯತ್ ಒಂದು ರೂಪಾಯಿ ತಗೊಂಡು ಭೇಟ ಕೊಡಿ ನೋಡೋಣ ಎಷ್ಟು ವರ್ಷಗಳಾಗವೆ? ಒಂದು ರೂಪಾಯಿ ದುಡ್ಡು ಯಾರಿಗೆ ಕೊಡ್ತಾರೆ? ಕೆಲಸ ಮಾಡಿರ್ತೀವಿ. ಇದು ಅಕೌಂಟ್ ತಗೊಂಡ್ರೆ ಎಷ್ಟಾಯ್ತು ಲೆಕ್ಕ ಮಾಡಿ ಗೊತ್ತಿದೆ ದುಡ್ಡು ಅಲ್ಲಪ್ಪ ಸುಮ್ಕೇರಿ ಸಹ ಏನ್ ಹೇಳ್ತೀರಿ ನೀವು? ದುಡ್ಡು ಕೊಡ್ತಾರೆ ಮನೆ ಪಂಚಾಯತಿ ಕೆಲಸ ಮಾಡಿ. ಪಂಚಾಯತಿದಲ್ಲ ಒಂದ್ಸತಿ ರಿಕು ಪಂಪು ಮಾಡಿ ಎಷ್ಟೊತ್ತಿ ತಿಳಿಸ್ಬೇಕು ವರ್ಷಕ್ಕೆ? ರಿಕು ಪಂಪು ಮಾಡಿ ಎಷ್ಟೊತ್ತಿ ತಿಳಿಸ್ಬೇಕು? ಹಾ ಯಾರಪ್ಪ ನಾನು ಸ್ವತಃ ತಿಳಿಸ್ತಾರೆ ಏನೈತೆ ಕಾನೂನು ತೆಗೀರಿ ಮತ್ತೆ ವಸ್ತು ಅಂತೇಳಿ ಕರ್ಸಿ ಮಖಮುಖಿ ಮಾಡ್ರಿ. ನನ್ನ ಮನೆ ಡಾಕ್ಯುಮೆಂಟ್ ಎಲ್ಲ ಅವರ ಹತ್ರ ಇದೆ. ತಡಿ, ನನ್ನ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಅವರ ಹತ್ರ ಇದೆ. ಆ ಕಡೆಗೆ ಹೋಗು, ಆ ಕಡೆಗೆ ಹೋಗು. 7 ವರ್ಷ ಆಗೈತಂತೆ ಯಜಮಾನ ಕೊಟ್ಟು ಡಾಕ್ಯುಮೆಂಟ್ ಅರ್ಜಿ ಕೊಟ್ಟು ಮೇಡಮ್ ಸರ್ ನಮ್ಗೇನು ಕೊಟ್ಟಿಲ್ಲ. ಮೇಡಮ್ ಅವ್ರ ಕೈ ಕೊಟ್ಟವ್ರೆ ಅದು ಇಸ್ಕೊಂಡು ನಿನ್ನ ಹತ್ರನೇ ಕೊಟ್ಟರೋದು ನಾನು. ಎಷ್ಟು ಕೊಟ್ಟಿದ್ಯಾ? ನಿಜ ಹೇಳೋಣ ನೀನು. ಕೊಟ್ಟಿಲ್ಲ ಇವನು. ಇದೇ ದೇವಸ್ಥಾನ ಇದೇ ಆಗಲಿ ನಾವಲ್ಲಿ ಕೊಡ್ಸ್ಬಿಡ್ತೀವಿ. ಬೇರೆ ನಿಂತ್ಕೊಂಡು ಮಾತಾಡ್ರೆ ಕೇಳ್ರಿ. ನಿಂತ್ಕೊಂಡು ಮಾತಾಡ್ರೆ ಕೇಳ್ರಿ. ಈಗ ನಿಂತ್ಕೊಂಡು ಮಾತಾಡ್ಲಿ. ಇವಾಗ ಅಕ್ಕಳಿಗೆಲ್ಲ ಹೋಗಿ ಮಾತಾಡೋದು ನಿಂತ್ಕೊಂಡು ಮಾತಾಡ್ಲಿ. ಇಲ್ಲಿ ಧೈರ್ಯವಾಗಿ ಮಾತಾಡ್ರಿ. ಅಲ್ಲ, ಇವ್ರು ಬಂದ್ಮೇಲೆ ಹೇಳಿಲ್ವಾ ನೀವು ಮಾಡ್ಕೊಂಡ್ರೆ? ಕರೀರಿ, ಹೇಳಿದ್ದೆ ಕರೀರಿ. ಯಾಕಂತ ನೀವು ಹೋಗಿದ್ದೀರಿ? ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀನಿ ಸರ್. ಎಲ್ಲ ಅವರ ಹತ್ರನೇ ಇದೆ. ಕೊಡೋದಿಲ್ಲ ಇವಾಗ ನಾಳೆ ಮತ್ತೆ ಸೋಮವಾರ ಹಂಚಿದ್ದೀವಿ ನಾವು. ನೀವು ಬ್ಯಾರೆದ್ಕೆ ಏನನ್ನ ಮಾಡ್ಕೊಳ್ಳಿ. ನಮ್ಗೆಲ್ಲ ಬೇಕಿರೋದು SC ST ಹಂಚ್ಬೇಕು ಮಾಡ್ಬಾರ್ದು. ಈಗ SC ST ತಗೊಳಕ್ ಹೊರಟೋದು ಇವ್ರು ನಾನು ಅದಕ್ಕೆ ಆ ಕೋಟನೇ ಬೇರೆ ಅದು ಸಪ್ರೇಟ್ ಆಗಿ SC ST ಕೊಡ್ಲೇಬೇಕದು. ಗೌರ್ಮೆಂಟ್ ಕೆಲಸಕ್ಕೆ ನೀರು ಸಮೇತ ಬಂದ್ ಮಾಡ್ಬೇಕಂತ ಕೆಲಸ ಮಾಡಿ ಫ್ರೀ ನೀರು ಮಾಡು ಎಲ್ಲ ವರ್ಕೌಟ್ ಏನಂತ ಕೊಟ್ಟರೆ ಅದನ್ನೇ ಮಾಡ್ಬೇಕಾ ಬೇಡವಾ? ಇವರೇ ಸಪೋರ್ಟ್ಗಳು ಇವ್ರು ಬಿಡ್ತಾರ? SC ST ಮಾತ್ರ ಅದು ಭಾಗ ತೆಗೆದು
ಅದನ್ನ ಬಿಟ್ಬಿಟ್ರು ನಾನು ಆ ಕೆಲ್ಸಕ್ಕೆ ಹಾಕಿದ್ದೀನಿ ಈ ಕೆಲ್ಸಕ್ಕೆ ಹಾಕಿದ್ದೀನಿ ಅಂದ್ರೆ ಎಲ್ಲ ಅಷ್ಟೇ ಅಣ್ಣ, ಪ್ರತಿಯೊಂದು ಅಷ್ಟೇ. ಅದನ್ನ ಕೇಳಂಗೆ ಇಲ್ಲ. ಎಸ್.ಸಿ ಎಷ್ಟು ದುಡ್ಡು ಹಂಚಿಬಿಟ್ಟು ಆಮೇಲೆ ನೀವೇನಾನ ಮಾಡ್ಕೊಳ್ರಿ. ನೀನು ವರ್ಗವಂದನ ಮಾಡ್ಸೋ ಏನಾನ ಮಾಡ್ಕೊ, ಕೆಲಸನೇ ಮಾಡಬೇಡ. ಅಲ್ಲ ಸರ್, ನೀವು ಕೆಲಸನೇ ಮಾಡಿಸ್ಬೇಡ. ಊರಿನ ಕೆಲಸ ಎಷ್ಟು ಎಸ್.ಸಿ ಎಷ್ಟು ಕೊಡ್ಬೇಕು ನೀವು? ತಮಟೆ 5 ವರ್ಷಕ್ಕೊಂದ್ಸಲಿ ತಮಟೆ ಕೊಡ್ಸಿರೋದು. ತಮಟೆ ಕೊಡ್ಸಿರೋದು ತಿಂಗಳಲ್ಲಿ 15 ವರ್ಷದ ಒಂದ್ಸಲಿ ಕೊಡ್ಸಿದ್ವಿ. ನಮ್ಮ ಪೀಡಲ್ಲಿ ಕೊಡ್ಸಿದ್ವಿ. ಈಗ ತಾನೇ ಎಷ್ಟು ವರ್ಷ ಆಯ್ತು ಇದಾಗಿ? ತಮಟಿಗೆ ಎಷ್ಟು ಲಕ್ಷ ಆಗೈತೆ? 11 ವರ್ಷ ಜಾತ್ರೆ ಆಗಿ 11 ವರ್ಷದಿಂದ ಈಚೆಗೆ ತಮಟೆ ಕೊಡ್ಸಿದ್ದೀರಾ? ಯಾರ ನಮ್ಮದವ್ರು ಹೇಳಿದ್ರೆ ಜನಗಳ ಹತ್ರ ಎತ್ತಿ ತಮಟೆ ಕೊಡಿಸ್ತಿದ್ವಿ ನಾವು. ವೈಟ್ ಟಬ್ಬಿಗೆ 1 ಲಕ್ಷ ಆಗ್ತದ ಎಸ್.ಸಿ ಜಾತ್ರೆ ಆಗೈತೆ. ಈಗ ತಮಟೆ ಕೊಡ್ಸಿರೋ ಒಂದು ಹೆಸರು. ಟಮಟೆ ಕೊಡ್ಸಕ್ಕೆ ರೆಗ್ಯುಲೇಷನ್ ಮಾಡೋರೆ ತಮಟಿಗೆ. ಇವ್ರು ತಮಟೆ ಕೊಡ್ಸಿರೋ ಕೇಳಿ ಎಷ್ಟು ಕೊಡ್ಸಾರ ಕೇಳ್ರಿ. ಎಷ್ಟು ಲಕ್ಷ ಹಾಕ್ಬೋದು ತಮಟಿಗೆ? 6-7 ಟಮಟೆ ಕೊಟ್ಟರು. ಎಷ್ಟು ಆಗ್ಬೋದು ಅದಕ್ಕೆ? 25 ಆಗಲಿ ಹೇಳು. ಹಂಗೆ ಆಗಲಿ. ಇಲ್ಲಿ 22-23 ವರ್ಷದಿಂದ ನಾವು ಗಣೇಶನ ಇಕ್ತಾ ಇದ್ದೀವಿ. ಅದು ರಿಜಿಸ್ಟ್ರೇಷನು ಆಗೈತೆ, ಖಾತೆನೂ ಆಗೈತೆ, ಎಲ್ಲ ಆಗೈತೆ. ಇಷ್ಟಿನ ನಮ್ಮ ಅವರಲ್ಲೇ ಇತ್ತು. ಈಗ ಈ ಸೆಕ್ರೆಟ್ರಿಗಳು ಅವರು ಇವರು ಸೇರಿಬಿಟ್ಟು ಬೇರೆಯವರಿಗೆ ಖಾತೆ ಮಾಡಿಬಿಟ್ಟವ್ರೆ. ಇವ್ರು ಖಾತೆ ಮಾಡೋಕ್ಕೇನು ಅಲ್ಲಿ ಅಳ್ತಿಗೆ ಬಂದಿಲ್ಲ. ಅವರೇ ಪಾರ್ಟಿನೇ ಇಷ್ಟಡಿ ಅಂತ ಅಳ್ಕೊಬರೋದು, ಇಷ್ಟಡಿ ಅಂತ ಹೇಳ್ಬಿಟ್ಟು ಹೇಳಿ ಇವ್ರ ತಾಗೆ ಈ ಸತಿ ಕೊಟ್ಟವ್ರೆ. ಅದು ನಮಗೆ ಗೊತ್ತಾಗಿ ನಾವು ತಡಾಕಿದ್ದಕ್ಕೆ ಇವಾಗ ನಾವು ಮಾಡಿಲ್ಲ ಅಂತ ಬೆಳಿಗ್ಗೆ 10 ಗಂಟೆಯಿಂದ ಇಂಥವ್ರಿಗೂ ನೀವು ಬಂದ್ರೂ ಅವ್ರಿನ್ನ ಇದು ಡಿಮ್ಯಾಂಡ್ ತೆಗ್ದಿಲ್ಲ. ಬೆಳಿಗ್ಗಿಂದ ಕೇಳ್ತಾರೆ ಯಾರು ಮಾಡ್ಯವ್ರೆ, ಏನು ಮಾಡಿ, ನಾನು ಮಾಡಿಲ್ಲ ಅಂತ. ಇನ್ನು ಯಾರು ಮಾಡಿದ್ರು? ಇವ್ರು ಮಾಡಿದ್ರೆ ಬಂದಿಲ್ಲ. ಇವ್ರು ಯಾರೂ ಬಂದಿಲ್ಲ. ಪಾರ್ಟಿಗಳೇ ಅಳ್ಕೊಬರೋದು. ಈ ಸ್ಟಡಿ ಐತೆ ಅಂದರೆ ಇವ್ರು ಮಾಡೋಕ್ಕೆ ಮಾಜೂರು ಏನಿಲ್ಲ, ಹಂಗೆ ಮಾಡೋರೆ, ಖಾತೆ ಮಾಡೋರು. ದುಡ್ಡು ಕಾಸು ಇಸ್ಕಡೆ ಮಾಡಿರೋದು, ಇನ್ನು ಪುಸ್ತಕತೆ ಮಾಡೋದು. ನಿಮಗೆ ಯಾವ ಕಡೆಯಿಂದ ಬಂದಿತ್ತು? ಟ್ರಸ್ಟಲ್ ಹೆಸರಲ್ಲಿ ಇರೋದು? ಟೆಕ್ಸ್ಟೈಲ್ ಹೆಸರು ಐತೆ. ನಮಗೆ ಬಿಟ್ಟು ಅದು ಒಂದು 13 ಎಕರೆ ತಗೊಂಡ್ರು. ಗುಡ್ಲುಗಳೆಲ್ಲ ಸುತ್ತೋಲ್ಲ. ಅವಾಗಿಂದಲೂ ನಾವು ಗಣೇಶನೇ ಇಟ್ಕೊಂಡಿದ್ದೀವಿ. ಗಣೇಶ ಗುಂಡಿತ್ತು, ಆಳದ ಗುಂಡಿ ಇತ್ತು, ಯಾರು ಬಂದು ತೆಗಿಲಿಲ್ಲ. ಅಲ್ಲಿ ನಾವು ಒಂದು 200 ಲೋಡ್ ಓಡಿಸಿ ಅದನ್ನ ಭರ್ತಿ ಮಾಡ್ಕೊಂಡು ನಾವು ಗಣೇಶ ಸೀಟು ಗೀಟು ಎಲ್ಲ ಐತೆ. ಅಲ್ಲಿ ಬೇಕಾದ್ರೆ ಅಲ್ಲೂ ಫೋಟೋ ಹೊಡ್ಕೊಡ್ರಿ. ಈಗ ಯಾರ ಹೆಸರಿಗೆ ಮಾಡ್ಕೊಟ್ಟವ್ರೆ? ಅದೇ ಸಾಬ್ರ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ. ಕರಿಫುಲ್ಲ ಕರಿಸಾಬ್ ಅಂತಲೇ ಸರಿಫುಲ್ಲ ಅಲ್ಲ, ಅವ್ರ ಹೆಸರಿಗೆ ಆಗೈತೆ ಈಗ? ಅವ್ರ ಹೆಸರಿಗೆ ಮಾಡವ್ರೆ. ಪಂಚಾಯತಿಲಿ ಕೇಳಿದ್ರೆ ಏನು ಹೇಳಿದ್ರು ಅವರು? ಪಂಚಾಯತಿಯಲ್ಲಿ ಬೆಳಗಿಂದ ತೆಗಿತಾರೆ. ಡಿಮ್ಯಾಂಡು ಸಿಕ್ಕಿಲ್ಲ, ಖಾತೆ ನಂಬರು ಸಿಕ್ಕಿಲ್ಲ, ಏನಿಲ್ಲ. ಅವ್ರ ಮೇಲೆ ಅವ್ರು ಹೇಳ್ತಾರೆ. ಇವಾಗ ಯಾರು ಅಧಿಕಾರಿಗಳು ಯಾರೂ ಇಲ್ಲ. ಪಿ ಡಿ ಒ ಬಿಟ್ಟರೆ ಯಾರೂ ಇಲ್ಲ. ನಿಮ್ಮ ಹತ್ರ ಡಿಮ್ಯಾಂಡ್ ಬುಕ್ ಜೆರಾಕ್ಸ್ ಐತೆ ಈಗ? ಅದು ಐತೆ ಸರ್. ಅದು ಯಾರು ಸೈನ್ ಹಾಕಿರೋದು? ಪಿ ಡಿ ಒ ಸೆಕ್ರೆಟರಿ ಸೈನ್ ಹಾಕಿರೋದು. ಸೆಕ್ರೆಟರಿಗಳು ಸೈನ್ ಹಾಕಿರೋದು? ಹ್ಞೂ, ಸೆಕ್ರೆಟರಿ ಸೈನ್ ಹಾಕಿರೋದು. ಪಿ ಡಿ ಒ ಏನು ಹೇಳ್ತಾವ್ರೆ? ನಮ್ಮ ಗಮನಕ್ಕೆ ಬಂದಿಲ್ಲ. ನನಗೆ ಗಮನಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಮ್ಮ ಹೆಸರು ಪ್ರಶಾಂತ್, ನಮ್ದು ಅಜ್ಜಿರಾಂಪುರ. ಇಲ್ಲಿ ಗಣೇಶನ ಕೈತಾಗ ಮಾಡ್ತೀವಿ. ಅಲ್ಲ ಒಂದು 10-15-20 ವರ್ಷದಿಂದ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಗೆ ದಾಖಲೆ ಮಾಡ್ತಾಯಿದ್ದೀವಿ ನಾವು. ಬೇರೆ ಬಂದು ಗುಡ್ಲಾಗಿರೋ ಪಾಪ ಅವ್ರದ್ದು ಬೇಡ ಅಂತೇಳಿ ತಿಳಿಸಿದ್ದೀವಿ. ಇವ್ರು ಖಾತೆ ಮಾಡೋದು ಸರಿ. ಯಾರಿಗೆ ಖಾತೆ ಅದು ಯಾರು ಮಾಡೋದು ಗೊತ್ತಿಲ್ಲ ಸರ್. ಅವ್ರ ಹೆಸರು ಗೊತ್ತಿಲ್ಲ ನಮಗೆ. ಖಾತೆ ಮಾಡೋದು 10-15 ವರ್ಷದಿಂದ ನೀವು ಅದಕ್ಕೆ ಸರ್ ನಮ್ಗೆ ದಾಖಲೆ ಆಗಲ್ಲ. ನಾವು ಪರ್ಮಿಷನ್ ತಗೊಂಡಿರ್ತೀವಿ. ಈಗ ಇದು ಕೋರ್ಟ್ನಾಗ ಇದೆ, ಸಂಜೆ ತಗೊಂಡಿರ್ತೀವಿ. ಇವೆಲ್ಲ ದಾಖಲೆ ಆಗುತ್ತೆ. ಅವ್ರ ಅಧಿಕಾರಿಗಳು ಕೇಳಿದ್ರೆ ಏನು ಹೇಳ್ತಾರೆ? ಅವ್ರು ನಮಗೆ ಗೊತ್ತಿಲ್ಲ ಅಂತ ಸರ್. ನಮಗೆ ಕೇಳಿ ಗೊತ್ತಿಲ್ಲ, ನಾವು ಮಾಡಿಲ್ಲ ಅಂತಾರೆ ಪಿ ಡಿ ಒ. ಮಾಡಿರೋದು ನಿಮ್ಮ ಹತ್ರ ಏನಾದರೂ ಆಯ್ತಾ? ಹ್ಞೂ ಆಯ್ತು ಸರ್. ಆ ಖಾತೆ ಸರ್ ಪಿ ಡಿ ಒ ಕೇಳಿದ್ರೆ ನಾವು ಮಾಡಿಲ್ಲ. ವೆಂಕಟೇಶಪ್ಪ ಈ ಕಡೆ ಈ ಕಡೆ ವೆಂಕಟೇಶಪ್ಪ ಇದೇ ಊರು ಅಕ್ಕಿರಾಂಪುರ. ನಾವು 4 ಜನ ಇದ್ದೀವಿ, ಅಣ್ಣ ತಮ್ಮಗಳು 4 ಜನ ಇದ್ದೀವಿ. ಒಬ್ಬನೇ 2ನೇ ಹೆಸರು ಪ್ರಸನ್ನ ಅನ್ನೋ ಹೆಸರಿಗೆ ಅಳತೆ ಮಾಡಿಬಿಟ್ಟು ಈ ಸತ್ ಮಾಡ್ಯಾವ್ರು. ನಾವು ನೋಟಿಸು ಕಳಿಸಿದ್ದೀವಿ. ನೋಟಿಸು ವಿವೋಗೂ ಕಳಿಸಿದ್ವಿ ನೋಟಿಸು, ಇಲ್ಲಿಗೂ ಬಂದಿವಿ. ಈಗ ನಿಮಗೆ ಗೊತ್ತಿಲ್ದಂಗೆ ಗೊತ್ತಿಲ್ದಂಗೆ ನಮ್ಮ ವಂಶೋಪ ಅವೆಲ್ಲ ತಗೊಂಡು ಏನೋ ಮಾಡ್ಬೇಕು ಬೇಡವಾ? ಏನೂ ಇಲ್ಲ. ನಮ್ಮನ್ನು ಕೇಳಿಲ್ಲ. ದುಡ್ಡು ಇಸ್ಕೊಳೋದು ಮಾಡ್ಕೊಡೋದು. 1-2 ರಿಂಗ್ ಬಿಟ್ಟರೆ ಪಿಟ್ಗುಂಡಿಗೆ ಹಿಂಗೆ ಟಕ್ಕನ್ನಕ್ಕೆ 1 ನಿಮಿಷಕ್ಕೆ 500 ಕೊಡಬೇಕು. ಒಂದು ಸೈಟ್ಗೆ ಒಂದು ಮನೆ ಬೇಕು ಅಂದ್ರೆ 500 ಕೊಡಬೇಕು. ಒಂದು ಫೋಟೋ 1 ನಿಮಿಷಕ್ಕೆ ಹಿಂಗೆ ಅನ್ನಕ್ಕೆ 1 ದಿವಸ ಎಲ್ಲ ನಾವು ಕೆಲಸ ಮಾಡಬೇಕು. ಯಾರಿಗೆ ಯಾರು ಆ ಫೋಟೋ ತೆಗೆಯಕ್ಕೆ ಬರೋದು? ಸುರೇಶ ನಾವು ಯಾರ್ಯಾರನ್ನ ಕಳಿಸ್ತಾರೋ ಟ್ರಿಪ್ ಅವರು. ಅವರು
ಅವರು ಒಂದು ಪಿಟ್ಗುಂಡಿ 2 ರಿಂಗ್ ಬಿಟ್ರು 500 ರೂಪಾಯಿ ಕೊಡ್ಬೇಕು ಫೋಟೋ ತೆಗಿಯೋಕ್ಕೆ. ಒಂದು ಖಾಲಿ ಜಾಗಕ್ಕೆ ಫೋಟೋ ಮಾಡಿರಿ ಅಂದರೆ 500 ಕೊಡ್ಬೇಕು, 500,000 GPS ಗೆ. ಹಾಂ, ಅವ್ರು ಹೇಳ್ದಷ್ಟು ಕೊಡಬೇಕು. ಇಲ್ಲಾಂದರೆ ತಡಿ ಬಂದೆ ಅಂತ ಫೋನಾಗ ಮಾತಾಡ್ಕೊಂಡು ಏನೋ ಒಂದು ಹೇಳ್ಬಿಟ್ಟು ಕಾರಣ ಹೊರಟ್ಬಿಡ್ತಾರೆ. ದುಡ್ಡು ಕೊಟ್ರೆ ಮಾತ್ರ ತಿರ್ಗಾ ನಾವು ಅವ್ರಿಗೆ ಹೇಳ್ದಷ್ಟು ಕೊಟ್ಟು ತಿರುಗಿ ಮಾಡಿಸ್ಕೋಬೇಕು ಅಷ್ಟೇ. ಅದ್ರಾಗೂ ತಿರುಗಿ ಮೋಸ ಮಾಡ್ತಾರೆ. ಅದ್ರೂ ಏನು ಕರೆಕ್ಟಾಗಿ ಮಾಡೋದಿಲ್ಲ ಅವರು. ಸ್ವಲ್ಪ ಏನೋ ನಾವು ಮಾತಾಡ್ಬಿಟ್ವಿ ಅಂದರೆ ಅದ್ರಾಗಲೇ ಮೋಸ ಮಾಡಿರ್ತಾರೆ. ಅದೇ ಆ ಥರ ಮಾಡೋದು ಇವರು. ಯಾವ್ದು ಒಂದು ಸರಿ ಇಲ್ಲ. ಬೋಗಲ್ಸ್ ಮಾಡಿರೋ ಲೆಕ್ಕಕ್ಕಿಲ್ಲ, ಅದೆಷ್ಟವೋ ಲೆಕ್ಕಕ್ಕಿಲ್ಲದಷ್ಟು ಮಾಡಿಕ್ಯಾರ. ಹಳ್ಳಿಯಾಗೂ ಮಾಡವ್ರೆ, ಈ ಪಂಚಾಯತಿ ಗ್ರಾಮದಾಗ ಹಳ್ಳಿಯಾಗೂ ಮಾಡವ್ರೆ, ಇದು ಈ ಊರಾಗೂ ಅಕ್ಕಿರಾಂಪುರದಾಗೂ ಮಾಡವ್ರೆ. ಬೇಜಾರು ಮಾಡ್ಯವ್ರು. ಏನು ಕೇಳಿದ್ರು ಏನು ಕೊಡೋಲ್ಲ ಅವ್ರ ಮಾಹಿತಿ, ಏನು ಕೊಡೋಲ್ಲ. ಇಷ್ಟ ಆಗೈತೆ ನೋಡ್ರಿ. ಆನಂದ್ ಅಂತೇಳಿ ಅಕ್ಕಿರಾಂಪುರ ಗ್ರಾಮಸ್ಥರು. ಈ ಅಕ್ಕಿರಾಂಪುರ ಪಂಚಾಯತಿನಲ್ಲಿ ಬರೀ ಅವ್ಯವಹಾರಗಳು. ಯಾರ್ದೋ ಈ ಸೊತ್ತಾಗಿರೋ ಜಾಗಕ್ಕೆ ಇನ್ನೊಬ್ಬನ ತಗೊಂಡೋಗಿ ಕೂರಿಸೋದು, ಎಲ್ಲೋ ಊರಾಗ ಇಲ್ದಿದ್ದನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಖಾತೆ ಪಾಣಿ ಮಾಡಿಕೊಟ್ಬಿಡೋದು, ಬರೀ ಇದೇ ನಡೀತೈತೆ. ಈ ವಿಚಾರವಾಗಿ ಇವ ಮೇಡಮ್ ಅವರು ಈ ಅಕ್ಕಿರಾಂಪುರ ಪಂಚಾಯತಿ ಬಗ್ಗೆ ಸ್ವಲ್ಪ ಕ್ರಮ ತಗೋಬೇಕು. ಏನಾಗಿರುತ್ತೆ ಅಂತ ಹೇಳಿ. ಈಗ ಅಂದರೆ ಗಣೇಶನ ಜಾಗ ಇರೋ ಜಾಗದಲ್ಲಿ ಬೇರೆ ಇನ್ನೊಬ್ರಿಗೆ ಯಾರಿಗೋ ಖಾತೆ ಮಾಡಿಕೊಟ್ಬಿಟ್ಟವ್ರೆ ನಮ್ಮ ಪಂಚಾಯತಿನಲ್ಲಿ. ದುಡ್ಡು ತೊಗೊಳೋದು, ಖಾತೆ ಮಾಡಿಕೊಡೋದು, ಇದು ನಡೀತಾ ಐತೆ. ಇವ ಮೇಡಮ್ ಅವರು ದಯವಿಟ್ಟು ಇದು ಕ್ರಮ ಕೈಗೊಳ್ಬೇಕು ಅಂತ ಕೇಳ್ಕೊತೀವಿ ನಾವು ಗ್ರಾಮಸ್ಥರು. ನಿಮಗೆ ಟ್ರಸ್ಟ್ ಆಯ್ತಾ? ಇದು MLA ಸಾಹೇಬ್ರಿದ್ದು ಸುಧಾಕರ್ ಲಾಲು ಅವರಿದ್ದ ಟೈಮಲ್ಲಿ ನಾವು ಗಣೇಶನ ದೇವಸ್ಥಾನಕ್ಕೆ ಅಂತೇಳಿ ಆ ಜಾಗ ಮಾಡಿಸ್ಕೊಂಡಿದ್ವಿ. ಟ್ರಸ್ಟ್ ಏನು ಮಾಡಿಲ್ಲ, ಇದು ಟ್ರಸ್ಟ್ಗೆ ಅಂತ ಮಾಡಿಸ್ಕೊಂಡಿರೋದು. ಆ ಜಾಗದಲ್ಲಿ ನಾವು ಈಗ ಕಾಂಪೌಂಡ್ ಮಾಡಿ ಆಲ್ರೆಡಿ ಬಿಟ್ಟಿದ್ದೀವಿ. ಈಗ ಯಾರೋ ಇನ್ನೊಬ್ರು ಹೋಗ್ಬಿಟ್ಟು ಆ ಜಾಗಕ್ಕೆ ಆಲ್ರೆಡಿ ಖಾತೆ ಮಾಡಿಸ್ಕೊಂಡು ಕೂತ್ಕೊಂಡಿದ್ದಾರೆ. ನಮ್ಮ ಪಂಚಾಯತಿನಲ್ಲಿ ಒಳ್ಳೆ ಆಫೀಸರ್ಗಳಿದ್ದಾರೆ, ಎಲ್ಲ ದುಡ್ಡು ತೊಗೊಂಡು ಮಾಡ್ಕೊಡೋರೆ, ಪುಕ್ಸಟ್ಟೆ ಯಾರು ಮಾಡ್ಕೊಡೋರೆ ಇರೋದು. ಇದು ಮುಖ್ಯವಾಗಿ ಇವ ಮೇಡಮ್ ಅವರು ಕ್ರಮ ಕೈಗೊಳ್ಬೇಕು ಇದಕ್ಕೆ. ಅದು ಇನ್ನೂ ಗೊತ್ತಾಗಿಲ್ಲ ನಮಗೆ. ಈಗ ನೀವೇನ ಸ್ವಲ್ಪ ಮುಂದೋದ್ರೆ ನಿಮ್ಮ ಕಡೆಯಿಂದ ಗೊತ್ತಾಗ್ಬೋದೇನೋ ಅನ್ನಿಸ್ತದೆ. ಅದು ಅಧಿಕಾರಿಗಳು ಕೇಳಿದ್ರೆ ಏನು ಹೇಳ್ತಾರೆ? ಅಧಿಕಾರಿಗಳು ಕೇಳಿದ್ರೆ ಅದೇ ನೋಡ್ತೀವಿ ಬರ್ತೀವಿ ಅಂತಾರೆ. ಅದ್ರ ಬಗ್ಗೆ ನಮ್ಗೆ ಇನ್ನೂ ಮಾಹಿತಿ ಇಲ್ಲ. ಅದಕ್ಕಾಗಿ ನಿಮ್ಮನ್ನು ಕರೆಸಿದ್ದೀವಿ. ನೀವೇನೋ ಮುಂದೆ ಬಿದ್ದು ನಮಗೆ ಮಾಹಿತಿ ಜನರಲ್ ಬಾಡಿ ಮೀಟಿಂಗಲ್ಲಿ ಏನಾದರೂ ಅದನ್ನ ಇಟ್ಟು ಅದ್ಯಾವುದು ಪ್ರಸ್ತಾಪನೆ ಮಾಡಿಲ್ಲ, ಅದ್ಯಾವುದು ಮಾಡೋದು ಇಲ್ಲ. ಮಾಡಿದಾರಪ್ಪ ಯಾವುದು ಮಾಡಿಲ್ಲ. ಈಗ ಜನರಲ್ ಬಾಡಿ ಮೀಟಿಂಗಲ್ಲಿ ಇಟ್ಟು ಯಾವುದೇ ಖಾತೆ ಪಾಣಿ ಮಾಡೋ ಇದು ಯಾವುದು ಮಾಡಿಲ್ಲ, ಈ ಖಾತೆ ಮಾಡಲ್ಲ, ಯಾವುದು ಮಾಡಿಲ್ಲ. ಬಿ ಖಾತಾ ಬಂತು, ಅದನ್ನು ಮಾಡಿಲ್ಲ, ಯಾವುದು ಮಾಡ್ತಾ ಇಲ್ಲ. ಇದು ಸ್ವಲ್ಪ ನೋಡಿ ನೀವಾಗ ನಿಮ್ಮಿಂದ ಈಗ ನೀವೇನು ವರದಿಗಾರಿದ್ದೀರಾ, ನಿಮ್ಮಿಂದ ನಾವು ಸ್ವಲ್ಪ ಇನ್ನೂ ಮುಂದೆ ಹೋಗ್ತೀವಿ. ಯಾಕೆಂದರೆ ನಿಮ್ಮ ಕಡೆಯಿಂದ ಮಾಹಿತಿ ತಿಳ್ಕೊಂಡು ಮುಂದೆ ಹೋಗೋ ಪರಿಸ್ಥಿತಿ ಬಂದೈತೆ. ಈಗ ನೀವೇನೋ ಸ್ವಲ್ಪ ನಮಗೂ ಮಾಹಿತಿ ಕೊಡಬೇಕು. ಸರ್, ಗಣೇಶನ ದೇವಸ್ಥಾನದ ಜಾಗನ ಈಗೇನು ಬೇರೆಯವ್ರಿಗೆ ನೀವು ಖಾತೆ ಪಾಣಿ ಮಾಡಿಕೊಟ್ಟಿದ್ದೀರಾ ಮತ್ತು ಈ ಸೊತ್ತು ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಆರೋಪ ಇರ್ತಕ್ಕಂಥದ್ದು. ಯಾವ ಈ ಸತ್ತು ಯಾವುದು ಆಗಿಲ್ಲ. ನಾವು ಅವರು ಅರ್ಜಿ ಕೊಟ್ಟಿದ್ದಾರೆ ನಮಗೆ. ಯಾರು ಅಧ್ಯಕ್ಷರು, ಕಾರ್ಯದರ್ಶಿ, ಸಿದ್ಧಿವಿನಾಯಕ ಟ್ರಸ್ಟ್ ಮತ್ತು ಗ್ರಾಮಸ್ಥರು ಅರ್ಜಿ ಕೊಟ್ಟಿದ್ದಾರೆ. ಅದನ್ನು ಪಂಚತಂತ್ರದಲ್ಲಿ ಪರಿಶೀಲನೆ ಮಾಡಿದಾಗ ಪಂಚತಂತ್ರದಲ್ಲಿ ವಿನಾಯಕ ದೇವಸ್ಥಾನ ಅಂತ ಐತೆ, ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಅದೈತೆ. ಅದ್ರ ಪಕ್ಕದಾಗೆ ಇವರು ಶರೀಫ್ ಉನ್ನೀಸಾ ಕಾದರ್ ಖಾನ್ ಹೆಸರಿಗೆ 862 ಖಾತೆ ನಂಬರ್ದು ಖಾತೆ ಆಗೈತೆ ಅಂತ ಅವ್ರು ಅರ್ಜಿ ಕೊಟ್ಟರೆ ರದ್ದು ಮಾಡಬೇಕಂತ ಅರ್ಜಿ ಕೊಟ್ಟಿದ್ದಾರೆ. ಅದನ್ನು ಸಾಮಾನ್ಯ ಸಭೆಯಲ್ಲಿ ಇಟ್ಟು ತಾಲೂಕು ಪಂಚಾಯತಿ ಕಳಿಸಿ ಕ್ರಮಕ್ಕೆ ರದ್ದು ಮಾಡ್ತೀವಿ. ಅದು 19,000 ಹೆಸರಿಗೆ ಕಾದರ್ ಸಾಬ್ ಹೆಸರಿಗೆ ಹೆಂಗಾಯಿತು ಸರ್? ಅದು ಯಾವ ರೀತಿ 2021ರಿಂದ ಇಲ್ಲಿ ಡಿಮ್ಯಾಂಡ್ ಅಲ್ಲಿ ಐತೆ. ಅದು ಹೆಂಗಾಗೈತೆ ಅಂತ ನಮಗೂ ಗಮನಕ್ಕಿಲ್ಲ. 2021ರಿಂದ ಅಲ್ಲಿಂದನೂ ಖಾತೆ ಸ್ಟೇಟ್ ಐತೆ. ಅದೇ ಇದರ ಪಂಚಾಯತ್ಗೆ ಎಂಟ್ರಿ ಆಗಿಲ್ಲ. ಪಂಚಾಯತ್ಗೆ ಎಂಟ್ರಿ ಆದರೆ ಮಾತ್ರ ಅದು ಪ್ರಾಪರ್ಟಿ ಲೀಗಲ್. ಮತ್ತು ಇವ್ರದ್ದು ಸಿದ್ಧಿವಿನಾಯಕ ಇವ್ರದ್ದು ದೇವಸ್ಥಾನದ್ದು ವಿನಾಯಕ ದೇವಸ್ಥಾನ ಪಂಚಾಯತ್ರಲ್ಲಿ ಎಂಟ್ರಿ ಐತೆ, ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಐತೆ. ಅದನ್ನು ನಾವು ಸ್ಥಳ ಪರಿಶೀಲನೆ ಮಾಡಿ ಮೀಟಿಂಗಲ್ಲಿ ಇಟ್ಟು ಈಗ ಆ ಡಿಮ್ಯಾಂಡ್ ಬುಕ್ ಇಲ್ಲೇ ಇದೆ ಸರ್. ಅದು ಬರ್ತಿರ್ತಕ್ಕಂಥ ಡಿಮ್ಯಾಂಡ್ ಬುಕ್ ಏನು ಅದರಲ್ಲಿ ಇದೆಯಾ ಸರ್? ಅವ್ರ ಹೆಸರಿಗೆ ಬರ್ತಿರೋದೇ ಇದೆಯಾ ಅದರಲ್ಲಿ? ಬುಕ್ಕೇ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. ಮತ್ತು ನಿಮ್ಮ ಪಂಚಾಯತಿಯಲ್ಲಿ ಏನು ಒಂದು GPS ಫೋಟೋ ತೆಗಿಯೋಕ್ಕೂ 500 ರೂಪಾಯಿಂದ 1000 ರೂಪಾಯಿ ಕೊಟ್ಟರೆ ಮಾತ್ರ ಕೆಲಸ ಆಗೋದು ಅಂತ ಹೇಳ್ಬಿಟ್ಟು ಸಾರ್ವಜನಿಕ ಯಾವುದೇ ನಮ್ಮ ರೇಟಿಂಗಲ್ಲಿ ಗಮನ ತಂದರೆ ಕ್ರಮಕ್ಕೆ ಅಲ್ಲ, ಅವ್ರಿಗೆ ಏನಾದರೂ ಜೋರಾಗಿ ಮಾತಾಡಿದ್ರೆ ತೆಗಿಯೋದೇ ಇಲ್ಲ, ಫೋಟೋ ತೆಗಿಯೋದೇ ಇಲ್ಲ, ಅದರಲ್ಲೂ ನಮ್ಗೆ ಆಗದಂಗೆ ಮಾಡಕ್ಕೆ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾರೆ. ಯಾವ ಮನೆಗಳದ್ದು NMR ಯಾವುದು ಪೆಂಡಿಂಗ್ ಇಲ್ಲ, ನಾವೇ ಹೇಳಿದ್ದೀವಿ. ಪೆಂಡಿಂಗ್ ಇಲ್ಲ ಸರ್, ಪೆಂಡಿಂಗ್ ಇರೋದಲ್ಲ, ದುಡ್ಡು ಕೊಟ್ಟರೆ ಮಾತ್ರ ಮಾಡ್ತಾರೆ, ದುಡ್ಡು ಡಿಸ್ಕೌಂಟ್ ಮಾಡ್ತಾರೆ ಅಂತ ನಮ್ಮ ಗಮನಕ್ಕೆ ರೈಟಿಂಗಲ್ಲಿ ಕೊಡ್ಬೇಕ್ರಿ. ನಾವು ಅದು ಅವ್ರು ಹೇಳ್ತಿರೋದು PDOನೇ ದುಡ್ಡು ಡಿಸ್ಕೌಂಟ್ ಮಾಡ್ತಾವ್ರೆ ಅಂತ. ಆಯ್ತು, ತೊಗೊಂಬರ್ರಿ, ಸಾಕ್ಷಿ ಸಮೇತ ಇದ್ರೆ ತೊಗೊಂಬರ್ರಿ, ಹೇಳ್ತಾರೆ. ಮತ್ತು ನಿಮ್ಮ ಸಿಬ್ಬಂದಿಗಳು ಯಾವುದೇ ಜಾಗ ರಿಜಿಸ್ಟ್ರು ಖಾತೆ ಮಾಡಬೇಕಾದ್ರೆ ನಿಮ್ಮ ಸಿಬ್ಬಂದಿಗಳು ಹೋಗಲ್ಲ,
ಯಾರು ಸಾರ್ವಜನಿಕರು ಇರ್ತಾರೆ ಅವರೇ ಅಳತೆ ಮಾಡ್ಕೊಬಂದು ಇಲ್ಲಿ ಕೊಟ್ಬಿಟ್ರೆ ಅದು ಆಗೋದೈತೆ ಕೆಲಸ ಅಂತ. ದಾಖಲಾತಿಲ್ಲ ಅದನ್ನು ಇದನ್ನ ಈಗ ಗಣೇಶನ ಏನು ಜಾಗನ ಆಗಿರ್ತಕ್ಕಂಥದ್ದು ಅವರೇ ಅಳತೆ ಮಾಡ್ಕೊಬಂದು ಕೊಟ್ಟವ್ರಂತಲ್ಲ ನಿಮ್ಗೆ? ಇಲ್ಲ ಇಲ್ಲ ನಮ್ಗೆ ಯಾವ್ದು ಅದನ್ನೇ ಮಾಡೋರಂತಲ್ಲ. ಅರ್ಜಿ ಬಂದಿಲ್ಲ ರೀ. ಇದು 2021ರಲ್ಲಿ ಖಾತೆ ಇರೋದು ನೋಡ್ರಿ, ಇಲ್ಲೇ ಖಾತೆ ಐತೆ. ಈಗಿನ ಖಾತೆ ಐತೆ 2020 ಇಲ್ಲೇ ಐತೆ. ಸಿಬ್ಬಂದಿಗಳು ಇವತ್ತು ಎಷ್ಟು ಜನ ಬಂದರು ಸರ್? ಎಷ್ಟು ಜನ? ಸೆಕ್ರೆಟರಿ ಟ್ರೈನಿಂಗ್ ಬೆಳೆ ಕಟ್ಟೋ ಟ್ರೈನಿಂಗ್ ಹೋಗ್ಯಾರೆ. ಅಕೌಂಟೆಂಟು ಅವರು ಜಿಲ್ಲಾ ಪಂಚಾಯತ್ ಅವರು ತರಬೇತಿಯಲ್ಲಿದ್ದಾರೆ. ಈ ನಮ್ಮ ಇವ್ರು ಬಂದಾನೆ, ಡಿ ಬಂದಾನೆ, ಬಿಲ್ ಕಲೆಕ್ಟರ್ ಬಂದಾನೆ. ಎಲ್ಲ ಬಿಲ್ ಕಲೆಕ್ಟ್ರಿಂದ ಜಾಸ್ತಿ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಬಿಲ್ ಕಲೆಕ್ಟ್ರಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ಅಂತ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನೇ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಇದು ಮಾಡ್ತೀವಿ. ಅಲ್ಲ, ಬಿಲ್ ಕಲೆಕ್ಟ್ರ್ ಅದು ನಡೀತಾ ಇರೋದು ನಿಜಾನ? ಅದ್ರ ಬಗ್ಗೆ ನಾವು ಹೇಳಕ್ಕಾಗಲ್ಲ. ನಾನು ಬಂದಾಗ ನಂಗೆ ಯಾವ ಸಾರ್ವಜನಿಕರು ಯಾವುದೇ ಎಂಟ್ರಿ ಆಗಿಲ್ಲ. ನಾನು ಬಂದಾಗ ಹೊಸ ಖಾತೆ ಎಂಟ್ರಿ ಆಗಿಲ್ಲ. ಇಲ್ಲ ಸರ್, ಮಳ್ಳಾಡಕ್ಕೆ ಪರ್ಮಿಷನ್ ಕೊಡ್ತಿದ್ದೀರಂತೆ ರಸೀದಿಗೆ? ಇರಲಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ. ತೊಂಬರಿ ಯಾವಾಗ ಪರ್ಮಿಷನ್. ಕೆರೆಗೆ ಮಣ್ಣು ಹೊಡೆಯೋಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಂತೆ, ಮತ್ತೆ ಅದ್ರ ಜೊತೆ ಮಣ್ಣು ಹೋಗಿರ್ತಕ್ಕಂಥದ್ದು ಆರೋಪ ನಾವು ಇರ್ತಕ್ಕಂಥದ್ದು. ಪಂಚಾಯತಿಂದ ಯಾವುದೇ ರೀತಿ ಪರ್ಮಿಷನ್ ಕೊಡಂಗಿಲ್ಲ. ಅದು ನಮ್ಗೆ ವ್ಯಾಪ್ತಿಗೆ ಬರೋಂಗಿಲ್ಲ. ಅದು ನಮ್ಗೆ ಇವ್ರಿಗೆ ಬರೋದು, ಮನೆ ಇರಿಗೇಷನ್ ಬರೋದು, ಸಂಬಂಧಪಟ್ಟ ತಹಶೀಲ್ದಾರ್ ಅವ್ರು ಕೊಡಬೇಕು. ನಮ್ಮಲ್ಲಿ ಯಾವುದೇ ರೀತಿ ನಾವು ಸುಮಾರು ಜನ ಕೇಳಿದ್ರು, ನಾವು ಕೊಟ್ಟಿಲ್ಲ ಯಾರಿಗೂ.